ಈ 6.3 ಇರುವಂತ ದಿಲೀಪ್ ಶೆಟ್ಟಿ ಅವರು ಯಾವತ್ತಾದ್ರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರ ಈ KSRTC ಆಗಿರ್ಬೋದು BMTC ಆಗಿರ್ಬೋದು? ಇಲ್ಲ, ಆಕ್ಚುಲಿ ನಮ್ ಚೈಲ್ಡ್ಹುಡ್ ಎಲ್ಲ ಬಸ್ಸಲ್ಲೇ ನಾವು ಟ್ರಾವೆಲ್ ಮಾಡಿದ್ದು. ಚಿಕ್ಕವರಿದ್ದಾಗ ಚಿಕ್ಕವರಾಗಿದ್ರಿ ಆತರ ಲೈಕ್ ಡಿಗ್ರಿಯಲ್ಲಿ ಇದ್ದಾಗ್ಲೇ ಮಾಸ್ಟರ್ ಮಾಡ್ಬೇಕಾದ್ರೆ 6.3. ಓಕೆ. ಸೊ ಆ ಟೈಮಲ್ಲೆಲ್ಲ ನಾವು ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ದು. ಇವನ್ ನಾವು ಇವಾಗ ಗೋಲ್ಡನ್ ಸ್ಪೂನ್ ಆತರ ಇರಲಿಲ್ಲ. ಇವನ್ ನಾವು ಬಂದಿರೋದು ಎಲ್ಲ ಅದು ಓಕೆ. ಬಟ್ ನಿಮ್ಗೆ ಅದು ಹಿಂಗ್ ಕಂಫರ್ಟೇಬಲ್ ನಿಂತ್ಕೊಂಡ್ರೆ ಒಂದ್ಸರಿ ಓಕೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮಂಗಳೂರಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಂದ್ರೆ ಅಲ್ಲಿ ಸ್ಟೆಪ್ಸ್ ಹತ್ರ ನಿಲ್ಲಕ್ ಬಿಡಲ್ಲ. ಅಂಡ್ ಲೋಕಲ್ ಬಸ್ ನಿಮ್ಗೆ ಗೊತ್ತೇ ಇದೆ, ಫುಲ್ ರಶ್ ಇರುತ್ತೆ, ನಿಂತ್ಕೋಬೇಕು. ಸೊ ಅಲ್ಲಿ ಕೂತ್ಕೊಂಡ್ರೆ ನಂಗೆ ಸೀಟ್ ಕಂಫರ್ಟ್ ಆಗಲ್ಲ, ನಾನು ಹಿಂಗ್ ಕೂತ್ಕೋಬೇಕು. ಓಕೆ, ಕಾಲ್ ಮೇಲ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ನಾನು ನಿಂತ್ಕೋತಾನೆ ಇದ್ದೆ. ಸೊ ಒಂದ್ಸರಿ ಏನಾಯ್ತು, ಹಂಪ್ ಬರುತ್ತಲ್ಲ, ಸೊ ಹಂಪ್ ಬಂದಾಗ ಅದು ಜಂಪ್ ಆಯ್ತು, ನನ್ನ ತಲೆ ಮೇಲೆ ಹೊಡಿತು, ಮೇಲೆ ಕಟ್ ಆಯ್ತು. ಓಕೆ, ಇದು ಕಟ್ ಆಯ್ತು, ಇದನ್ನ ನೋಡಿ ಏನೋ ಫೈನ್ ಆಗ್ತಾರ ಅಂತ ಹೇಳಿ ಮತ್ತೆ ಕೆಳಗಡೆ ಬಂದು ನಿಂತ್ಕೊಂಡ್ಬಿಟ್ಟೆ ಆ ಸ್ಟೆಪ್ಸ್ ಹತ್ರ. ಸೊ ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ನನಗೆ ಮೇಲ್ ನಿಲ್ಲಕ್ ಆಗಲ್ಲ, ಸೊ ಸ್ಟೆಪ್ಸ್ ಹತ್ರ ನಿಂತ್ಕೋಬೇಕು. ಸೊ ಆ ತರ ಎಕ್ಸ್ಪೀರಿಯನ್ಸ್ ತುಂಬಾನೇ ಆಗಿದೆ. ಸೊ ಅವ್ರು ಅದನ್ನ ನೋಡ್ಕೊಂಡಿರ್ಲಿಲ್ವಾ ಅಂತ? ನೋಡಿದ್ರೆ ಫೈನ್ ಆಗ್ತಿದೆ, ಏನೋ ದುಡ್ಡು ಕೇಳ್ತಿದ್ರಲ್ಲ, ಈಗ ನಿನ್ನ ಕಟ್ ಆಯ್ತು, ದುಡ್ಡು ಕೊಡು ಅಂತ. ಸೊ ಹಂಗೆಲ್ಲ ಮಾಡಿದ್ರ. ಸೊ ಹೈಟ್ ಇಲ್ಲ ಅನ್ನೋಂಥವ್ರಿಗೆ ಹೈಟ್ ಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ. ಹೈಟ್ ಇರುವಂತವ್ರಿಗೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಏನಿದೆ? ಅಡ್ವಾಂಟೇಜ್ ಏನಂದ್ರೆ ನೀವ್ ಎಲ್ಲಿದ್ರು ಹೈಲೈಟ್ ಆಗಿ ಕಾಣಿಸ್ತೀರಾ, ಯಾವ್ದೇ ಪಬ್ಲಿಕ್ ಅಲ್ಲಿ ಇದ್ರು. ಅಂಡ್ ಹೈಟ್ ಇರೋರಿಗೆ ಬಾಡಿ ಬಿಲ್ಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಒಂದ್ಸರಿ ಬಿಲ್ಡ್ ಮಾಡಿದ್ರೆ ಅವ್ರ ತರ ಪರ್ಸನಾಲಿಟಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಪರ್ಸನಾಲಿಟಿ ಅನ್ನೋದೊಂದು ಗಾಡ್ ಗಿಫ್ಟ್. ಯಾಕಂದ್ರೆ ನಮ್ಮ ಏಷ್ಯಂಟ್ ಎಲ್ಲ ನೋಡಿದ್ರೆ ಅವ್ರು ತುಂಬಾ ಹೈಟ್ ಆಗಿದ್ರು, ಪರ್ಸನಾಲಿಟಿ ಆಗಿದ್ರು. ಸೊ ಅದು ತುಂಬಾನೇ ಅಡ್ವಾಂಟೇಜ್. ಯಾಕಂದ್ರೆ ಹೈಟ್ ಬರೋದೇ ಒಂಥರ ಲಕ್ಕು. ಸೊ ಅದ್ರ ಪ್ರಕಾರ ನೋಡಿದ್ರೆ ಅಡ್ವಾಂಟೇಜ್ ತುಂಬಾನೇ ಇದೆ. ಡಿಸ್ಅಡ್ವಾಂಟೇಜ್ ಬಂದ್ರೆ ನಮ್ಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ ಆಗಲ್ಲ, ಆಮೇಲೆ ಚಿಕ್ಕ ಕಾರಲ್ಲಿ ಟ್ರಾವೆಲ್ ಮಾಡಕ್ ಆಗಲ್ಲ. ಸೊ ಆ ತರದ್ದು. ಅಂಡ್ ಇಂಡಸ್ಟ್ರಿ ಅಂತ ಬಂದ್ರೆ ಕೆಲವೊಂದ್ಸರಿ ಚಾನ್ಸಸ್ ಸಿಗೋ ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಮೇನ್ ವಿಲನ್ ರೋಲ್ ಅಂತ ಬಂದಾಗ ಹೈಟ್ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಇವಾಗ ಅದೇ ಹೈಟ್ ಇದ್ರೆ ಮ್ಯಾಚ್ ಆಗುತ್ತೆ. ಸಮ್ ಟೈಮ್ ಓವರ್ ಹೈಟ್ ಡಿಸ್ಅಡ್ವಾಂಟೇಜ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಎರಡೂ ಇದೆ. ಬಟ್ ಪರ್ಸನಲ್ ಲೈಫ್ ಅಂತ ಬಂದ್ರೆ ನನಗೆ ಹೈಟ್ ಇರೋದು ತುಂಬಾನೇ ಇಷ್ಟ. ಈ ಮಾತಾಡ್ತಾ ಹೇಳ್ತೀರಿ ಒಂದು ಬಾಡಿ ಬಿಲ್ಡ್ ಮಾಡಕ್ಕಾಗಲ್ಲ, ಅಗ್ರಿ. ನಾನು 3 ವರ್ಷದಿಂದ ಟ್ರೈ ಮಾಡ್ತೇನೆ, ಆಯ್ತಿಲ್ಲ. ಎಲ್ಲರೂ ಹೇಳ್ತಾರೆ ಹೈಟ್ ಇದೆಯಾ, ತುಂಬಾ ಚೆನ್ನಾಗಿ ಬಾಡಿ ಮಾಡು. ಬಟ್ ನಮ್ಗೆ ಒಂದು ಟೈಮ್ ತಗೊಳುತ್ತೆ. ಇವನ್ ನಾನ್ ಬಿಲ್ಡ್ ಮಾಡೋದಕ್ಕೆ 5 to 6 years. ಓಕೆ. ಸೊ ಆ 6 year ಟೈಮ್ ಆದ್ಮೇಲೆ ಒಂದು ಬಾಡಿ ಸೆಟ್ ಆಗಿದ್ದು. ಸೊ ಅಷ್ಟು ಟೈಮ್ ಹಿಡಿಯುತ್ತೆ. ಬಟ್ ಅದಾದ್ಮೇಲೆ ನಿಮ್ ಬಾಡಿ ಒಂದ್ಸಲ ಸೆಟ್ ಆಗುತ್ತಲ್ಲ, ಸೊ ಅದಾದ್ಮೇಲೆ ನೋ ಒನ್ ಕ್ಯಾನ್ ಬೀಟ್ ಯು. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಅದಾದ ನಂತರ ಇನ್ನೊಂದು ಮಾತು ಹೇಳಿದ್ರಿ, ಟ್ರಾವೆಲ್ ಮಾಡಕ್ ಆಗಲ್ಲ ಬಸ್ ಅಲ್ಲಿ. ಒಂದು ಪಬ್ಲಿಕ್ ಬಸ್ ಅಲ್ಲಿ ನಿಂತ್ಕೊಳಕ್ ಆಗಲ್ಲ, ಇನ್ನು ಹೋಗ್ಲಿ ನಾವು ಏನೋ ಸ್ಪೆಷಲ್ ಬಸ್ ಏನೋ ಬುಕ್ ಮಾಡ್ಕೊಂಡ್ರೆ ಮನಿಗ್ ಕೊಡಕ್ ಆಗಲ್ಲ. ಅದಾಯ್ತು. ಆಮೇಲೆ ಇನ್ನೊಂದು ಹೇಳಿದ್ರಿ, ಹೈಟ್ ಇದ್ಮೇಲೆ ವಿಲನ್ ರೋಲ್ಸ್ ಗೆ ಅಪ್ರೋಚ್ ಅಂತ ಬಂದಾಗ ಹೀರೋ ಯಾವತ್ತಿದ್ರು ಕೂಡ ಹೈಲೈಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಡೈರೆಕ್ಟರ್ ಕಥೆಯನ್ನ ಬರ್ಕೊಂಡಿರ್ತಾರೆ. ವಿಲನ್ ನೀವು 6.3 ಇರೋದ್ರಿಂದ ಎಷ್ಟು ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಯಾಕಂತಂದ್ರೆ ಇವಾಗ ನಿಮ್ಮ ಮಾತಿನ ಮೂಲಕನೇ ಬರುತ್ತೆ, ಅಂಡ್ ರಿಯಾಲಿಟಿ ಕೂಡ ಅದು. ಎಷ್ಟೋ ಸಲ ಹೀರೋನೇ ಹೈಲೈಟ್ ಆಗ್ಬೇಕು ಅನ್ನುವಂಥದ್ದು ಇರುತ್ತೆ. ಆಕ್ಚುಲಿ ನನಗೆ ಒಂದು ಮ್ಯಾನೇಜರ್ ಒಂದ್ಸರಿ ನಾನು ಫೋಟೋ ಎಲ್ಲ ಕಳ್ಸಿದ್ದೆ. ಸೊ ಅವರು ಅಂದ್ರೆ 2-3 ಮೂವಿಗೆ ಅಪ್ರೋಚ್ ಮಾಡಿದ್ರಂತೆ. ಸೊ ಅವರು ಒಂದ್ಸರಿ ರಿಪೋರ್ಟ್ ಕೊಟ್ರು ನನಗೆ, ಸರ್ ಪ್ರಾಬ್ಲಮ್ ಏನು ಅಂದ್ರೆ ನೀವು ಹೀರೋ ಆಗಿ ಟ್ರೈ ಮಾಡಿ, ವಿಲನ್ ಆಗ್ಬೇಡ. ಸೊ ವಿಲನ್ ಅಂತ ಬಂದ್ರೆ ಅಂದ್ರೆ ಕೆಲವೊಂದ್ಸರಿ ಹೈಟ್ ಕಮ್ಮಿ ಇರೋದ್ರಿಂದ ಅಂದ್ರೆ ಸಮ್ ಪೀಪಲ್ ಅಂದ್ರೆ ಇವಾಗ ಎಲ್ರಿಗೂ ಆತರ ಹೇಳಕ್ ಆಗಲ್ಲ. ಬಟ್ ನನಗೆ ಅಪ್ರೋಚ್ ಆಗಿರೋ ಮೂವೀಸ್ ಹೇಳ್ತಾ ಇರೋದು. ಸೊ ಅವರು ನಿಮ್ ಹೈಟ್ ಜಾಸ್ತಿ ಇದೆ ಅಂಡ್ 6.3 ಹೈಟ್ ಇದಾರೆ ಅಂಡ್ ಪರ್ಸನಾಲಿಟಿನೂ ಇದೆ, ಸೊ ಬೇಡ ಅಂತ ಹೇಳಿ ತುಂಬಾ ಕಮೆಂಟ್ಸ್ ಬಂತು. ಸೊ ಹಾಗಾಗಿ ಎಷ್ಟೋ ಮೂವಿ ಆ ರೀಸನ್ ಇಂದ ಕಳ್ದೋಯ್ತು. ಅಂದ್ರೆ ಅವರು ಅಪ್ರೋಚ್ ತುಂಬಾ ಮಾಡಿದ್ರಂತೆ. ಸೊ ಅದರಿಂದನೇ ಕೆಲವೊಂದು ಮೂವಿ ಮಿಸ್ ಆಗಿದೆ. ಸೊ ಅದ್ರ ಜೊತೆಗೆ ಇವಾಗ ನಮ್ಮ ಸೀರಿಯಲ್ ಮಾಡ್ಬೇಕಾದ್ರೆ ಸೀರಿಯಲ್ ಮ್ಯಾನೇಜರ್ಸ್ ಇರ್ತಾರೆ. ಸೊ ಅವ್ರಿಗೆ ಕೆಲವೊಂದ್ಸರಿ ಕಾಂಟ್ಯಾಕ್ಟ್ ಕಾಲ್ ಬರುತ್ತೆ ಮೂವೀಸ್ ಇದು. ಸೊ ಅವ್ರು ಅಲ್ಲಿ ಡೇಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಡೇಟ್ ಇಲ್ಲ ಅಂತ ಹೇಳೋದು. ಸೊ ಆಕ್ಚುಲಿ ಇದು ಆಗಿರೋದು ರಾಬರ್ಟ್ ಆದ್ಮೇಲೆ, ದರ್ಶನ್ ಸರ್ ಜೊತೆ ಆಕ್ಟಿಂಗ್ ಮಾಡಾದ್ಮೇಲೆ ತುಂಬಾ ಆಪರ್ಚುನಿಟಿ ಬಂದಿತ್ತು. ಸೊ ಆವಾಗ ಈ ತರ ಒಂದು ಸಿಚುವೇಶನ್ ಆಗಿತ್ತು. ಅಂದ್ರೆ ಒಂದು 4 ಮೂವಿ ಅವರಿಂದ ಮಿಸ್ ಆಗಿದೆ ಆ ಮ್ಯಾನೇಜರ್ ಇಂದ. ಸೊ ಅದಾದ್ಮೇಲೆ ಹಿರಣ್ಯ ಅಂತ ಒಂದು ಮೂವಿ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ಡೈರೆಕ್ಟರ್ ಏನಿದ್ದಾರೆ ಪರ್ಸನಲ್ ಆಗಿ ಕಾಲ್ ಮಾಡಿದ್ರು, ಸರ್ ಈ ತರ ನಾವು ನೋಡ್ತಾ ಇದೀವಿ, ದಿಲೀಪ್ ಕುಮಾರ್ ಅಂತ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನೀವು ಮಾಡಕ್ ರೆಡಿ ಇದೀರಾ ಅಂತ. ಹ್ಞೂ ಸರ್ ನಾನು ರೆಡಿ ಇದೀನಿ. ಡೇಟ್ಸ್ ಅವೈಲೇಬಲ್ ಇದೆಯಾ? ಹ್ಞೂ ಸರ್ ನನ್ನ ಡೇಟ್ ಅವೈಲೇಬಲ್ ಇದೆ, ಇಲ್ಲಿ 15 days ಮಾಡ್ತಾ ಇದೀನಿ ಅಂಡ್ 15 days ನಾನು ಫ್ರೀ ಇದ್ದೀನಿ. ಮತ್ತೆ ನಿಮ್ ಮ್ಯಾನೇಜರ್ ನಿಮ್ ಡೇಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸೊ ಹೌದು, ಇಲ್ಲ ಆತರ ಏನಿಲ್ಲ. ಇಲ್ಲ ಸರ್ ಈ ತರ ಹೇಳಿದ್ರು, ಅದಕ್ಕೆ ನಿಮ್ಮನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಆಗ್ತಿದ್ವಿ, ಒಂದ್ಸರಿ ಬಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು.
ಸೊ ಮೀಟ್ ಆದ್ಮೇಲೆ ಆ ಮೂವಿ ಕನ್ಫರ್ಮ್ ಆಯ್ತು, ನಾನು ಆ ಮೂವಿ ಮಾಡಿದೆ. ಬಟ್ ಆ ಮ್ಯಾನೇಜರ್ ನಾನು ಪರ್ಸನಲ್ ಕೇಳಿದಾಗ ಅವ್ರು ಹೇಳಿದ್ರು, ಅಂದ್ರೆ ನಾನು ನಿಮ್ಗೇನ್ ಬೈಯಲ್ಲ, ಬಟ್ ಹೇಳಿ ಎಷ್ಟು ಮೂವಿ ಈ ತರ ಮಾಡಿದಿರ ಅಂತ. ಒಂದು 3-4 ಮೂವಿ ಹಂಗ್ ಮಾಡಿದೀನಿ ಸರ್ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಬೇಜಾರಾಯ್ತು. ಓಕೆ, ಪರವಾಗಿಲ್ಲ, ಮೇ ಬಿ ನಾನು ಅನ್ಕೊಂಡೆ, ಮೇ ಬಿ ನಾನು ಹಣೆ ಬರದಲ್ಲಿ ಇಷ್ಟೇ ಬರ್ತಿದೆ, ಸೊ ಅದಕ್ಕೋಸ್ಕರ ಆಗಿಲ್ಲ, ಲೆಟ್ ಸಿ ಇನ್ ಫ್ಯೂಚರ್ ಅಂತ ಹೇಳ್ಕೊಂಡು ಐ ಡಿಡ್ಂಟ್ ಸೇ ಎನಿಥಿಂಗ್. ಯಾಕಂದ್ರೆ ಅಲ್ಲಿ ಅವ್ರಿಗೆ ಬೈದ್ರು ಏನು ಯೂಸ್ ಇಲ್ಲ, ಅಂಡ್ ಏನ್ ಹೇಳಿದ್ರು, ಯಾಕಂದ್ರೆ ಅವರು ಮೇ ಬಿ ಡೇಟ್ ಕ್ಲಾಶ್ ಆಗುತ್ತಂತ ಅವ್ರೇನೋ ಮ್ಯಾನೇಜ್ ಮಾಡಕ್ ಹೋದ್ರು. ಬಟ್ ನಮ್ ಫ್ಯೂಚರು ನಾವು ನೋಡ್ಕೋಬೇಕಲ್ವ. ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅಂಡ್ ಅಗೇನ್ ಇಟ್ಸ್ ಓಕೆ, ನನ್ ಟೈಮ್ ಮೇ ಬಿ ನಾನು ಬಂದಿಲ್ಲ ಅಂತ ನಾನು ಅನ್ಕೊಂಡೆ. ಸೊ ಪೇಷನ್ಸ್ ಇಂದ ವೇಟ್ ಮಾಡೋಣ, ನನ್ ಟೈಮ್ ಬಂದಾಗ ಮಾಡೋಣ. ಎಂಡ್ ಆಫ್ ದ ಡೇ ಎಷ್ಟೇ ಅಂದ್ರೂ ಕೂಡ ಸೀರಿಯಲ್ಗೆ ಎಫೆಕ್ಟ್ ಆಗುತ್ತೆ, ಇವ್ರು ಸಿನಿಮಾಗೆ ಹೋಗ್ಬಿಟ್ರೆ ಅನ್ನುವಂತ ಥಾಟ್ಸ್ ಅವ್ರಿಗಿರುತ್ತೆ. ಓಕೆ, ಅದನ್ನ ಡಿಸ್ಕಸ್ ಮಾಡ್ಬೋದಲ್ಲ, ಯಾಕಂತಂದ್ರೆ ಇವಾಗ ಅವಕಾಶ ಬಂದಿರುವಂತದ್ದು ನಿಮಗೆ. ಸೊ ಅಟ್ಲೀಸ್ಟ್ ಅದೇ ಇವಾಗ ನಾವು 30 ಡೇಸ್ ಶೂಟಿಂಗ್ ಮಾಡಲ್ಲ. ಹೌದು. ಓಕೆ, ಒಂದು 15 ಡೇಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 14 ಡೇಸ್ ಶೂಟಿಂಗ್ ಮಾಡೋದು. ಸೊ ಉಳಿದ ದಿನ ಏನಿದೆ ನಾವು ಮೂವಿ ಮಾಡೋಣ ಅಂತಾನೆ ಒಂದು ಥಾಟ್ಸ್ ಅಲ್ಲಿ ಇರ್ತೀವಿ. ಸೊ ಆ ಟೈಮ್ ಅಲ್ಲಿ ಒಂದು ಅಡ್ಜಸ್ಟ್ ಮಾಡಿ ಡೇಟ್ ನ ಮಾಡಬಹುದು. ಬಟ್ ಅವರು ಅದಕ್ಕೊಂದು ಅವಕಾಶ ಕೊಟ್ರೆ ಈಸಿ ಆಗುತ್ತೆ. ಅಂದ್ರೆ ಅವಾಗ ವರ್ಕ್ ಕಂಫರ್ಟೇಬಲ್ ಜಾಸ್ತಿ ಇರುತ್ತೆ. ಇವರು ನಮ್ಗೆ ಅಡ್ಜಸ್ಟ್ ಮಾಡ್ತಾ ಇದಾರೆ, ನಾವು ಅಡ್ಜಸ್ಟ್ ಆಗ್ಬೇಕು. ಸೊ ಈ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ವರ್ಕ್ ಚೆನ್ನಾಗಿ ಹೋಗುತ್ತೆ. ಬಟ್ ಅದನ್ನ ಡಿಸ್ಕಸ್ ಮಾಡದೇ ಇದ್ದಾಗ ನಮ್ಗೂ ಅನ್ಸುತ್ತೆ, ಓಕೆ ಯಾಕೆ ಈ ತರ ಎಲ್ಲ ಆಗ್ತಾ ಇದೆಯಲ್ಲ. ಯಾಕಂದ್ರೆ ಒಂದು ಮೂವಿ ಆಪರ್ಚುನಿಟಿ ಬರೋದೇ ತುಂಬಾ ಕಷ್ಟ. ಅಂಡ್ ರಾಬರ್ಟ್ ಮೂವಿ ಅಂತ ಚೆರಿ ಅಂತಾನೆ ಬೇರೆ ತರ ರೆಕಗ್ನೈಸ್ ಆಯ್ತು. ಸೊ ಅದಾದ್ಮೇಲೆ ನನಗೆ ಎಷ್ಟೋ ಸರಿ ಹೇಳ್ತೀವಿ, ಇಷ್ಟೊಳ್ಳೆ ಮೂವಿ ಮಾಡಿದ್, ಇಷ್ಟೊಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ಯಾ, ಯಾಕೆ ನಿನ್ಗೆ ಮೂವೀಸ್ ಬರ್ತಾ ಇಲ್ಲ, ಬಟ್ ಏನ್ ಆಗ್ತಾ ಇದೆ ಅಂತ. ಒಂದು ಇದು ರೀಸನ್, ಅಂಡ್ ಇನ್ನೊಂದು ಅದೇ ಹೈಟ್. ಸೊ ಇದು ಎರಡರಿಂದ ಸ್ವಲ್ಪ ಎಫೆಕ್ಟ್ ಆಯ್ತು ಅಂತ ನನ್ಗೆ ಫೀಲ್ ಆಗುತ್ತೆ. ಓಕೆ, ಈಗ ಹೀರೋ ಮೆಟೀರಿಯಲ್ಗೂ ಸೂಟ್ ಆಗ್ತಾರಾ, ವಿಲನ್ ಮೆಟೀರಿಯಲ್ಗೂ ಸೂಟ್ ಆಗ್ತಾರಾ? ಸೊ ಹೈಟ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಪರ್ಸನಾಲಿಟಿ ಆಗಿರ್ಬೋದು. ದಿಲೀಪ್ ಶೆಟ್ಟಿ ಅವರು ಹೀರೋ ಆಗಿ ನಡ್ಸೋದಕ್ಕೆ ಇಷ್ಟನಾ, ವಿಲನ್ ಆಗಿ ನಡ್ಸೋದಕ್ಕೆ ಇಷ್ಟನಾ ಅಂತ? ನನಗೆ ಮೂವಿಲಿ ವಿಲನ್ ಆಗಿ ಮಾಡಕ್ ತುಂಬಾನೇ ಇಷ್ಟ. ಯಾಕಂದ್ರೆ ಒಂದು ಬೌಂಡ್ರೀಸ್ ಇರಲ್ಲ. ಸೊ ಯಾವ ತರ ಆದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಹೀರೋ ಆಗಿ ಬರ್ಬೇಕು ಅಂದ್ರೆ ನನಗೆ ಸ್ವಲ್ಪ ಕಾಂಟೆಂಟ್, ಮೂವಿ ಆಕ್ಷನ್ ಗಿಂತ ಸ್ವಲ್ಪ ಕಾಂಟೆಂಟ್ ಇರೋದು ಅಥವಾ ಒಂದು ಸ್ಟೋರಿ ಟೆಲ್ಲಿಂಗ್ ಇರೋದು. ಸೊ ಆ ತರ ಮಾಡ್ಬೇಕು ಅಂತ ತುಂಬಾ ಇಷ್ಟ. ನನಗೆ ಎರಡೂ ಇಷ್ಟ. ಆಕ್ಚುಲಿ ಇವಾಗ ನನಗೆ ಆಕ್ಟಿಂಗ್ ಅಂದ್ರೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ದುಬೈಯಿಂದ ಜಾಬ್ ಬಿಟ್ಟು ಬಂದಿರೋದು. ಸೊ ಒಳ್ಳೆ ಜಾಬ್ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ, ಮತ್ತೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಅದು ನನ್ಗೆ ಇಂಟ್ರೆಸ್ಟ್. ಇವಾಗ ಒಂದು ಪಾತ್ರ ಕೊಟ್ರೆ ಅದನ್ನ ಚೆನ್ನಾಗಿ ಮಾಡ್ಬೇಕು, ನನ್ನಿಂದ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಮಾಡ್ಬೇಕು. ಸೊ ಆ ತರನೇ ಕೆಲಸ ಮಾಡೋದು. ಸೊ ಎಲ್ರು ಅದೇ ತರ ಮಾಡೋದು. ಯಾಕಂದ್ರೆ ಅದು ಒಂದು ಆಪರ್ಚುನಿಟಿ ಇದೆಯಲ್ಲ, ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಎಲ್ರು ಒಂದು ಮೂವಿ ಮಾಡಿದಾಗ ನನ್ ಬೆಸ್ಟ್ ಕೊಡ್ಬೇಕು ಅಂತಾನೆ ಕೆಲಸ ಮಾಡೋದು. ಸೊ ಮೂವಿಲಿ ನನಗೆ ಹೀರೋ ಅಂದ್ರೆ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಓರಿಯೆಂಟೆಡ್, ಸ್ವಲ್ಪ ಆ ತರ ಮಾಡಕ್ ತುಂಬಾ ಇಷ್ಟ. ಒಂದು ಫ್ಯಾಮಿಲಿ ಡ್ರಾಮಾಸ್. ಸೊ ಯಾಕಂದ್ರೆ ಫ್ಯಾಮಿಲಿ ಡ್ರಾಮಾಸ್ ತುಂಬಾ ಕಮ್ಮಿ ಆಗಿದೆ ನಮ್ಮ ಮೂವಿಲಿ ನೋಡಕ್ ಹೋದ್ರೆ. ಆಕ್ಷನ್ ಜಾಸ್ತಿ ಬರ್ತಾ ಇದೆ, ಕಾಮಿಡಿ ಬರ್ತಾ ಇದೆ, ಬಟ್ ಫ್ಯಾಮಿಲಿ ಅನ್ನೋ ಸ್ಟೋರಿ ತುಂಬಾ ಕಮ್ಮಿ ಇದೆ. ಸೊ ಒಂದು ಫ್ಯಾಮಿಲಿ ಓರಿಯೆಂಟ್ ಮಾಡ್ಬೇಕಂದ್ರೆ ತುಂಬಾ ಆಸೆ ಇದೆ. ಸೊ ಲಾಂಚ್ ಆದ್ರೆ ಸ್ವಲ್ಪ ಆತರ ಆಗ್ಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.